ನಮಸ್ಕಾರ ರೀ ಸ್ನೇಹಿತರೆ, ನಾನಿವತ್ತು ನಿಮಗೆ ರಿಂಗ್ ಬೀಡ್ಸ್ ಯೂಸ್ ಮಾಡ್ಕೊಂಡು ಯಾವ ಥರನಾಗಿ ಕುಚ್ಚು ಹಾಕ್ಬೇಕಂತ ಹೇಳ್ಕೊಡ್ತೀನಿ ರೀ. ಮೊದಲು 6 ಎಳೆ ದಾರನ ತೊಗೊಂಡೀನಿ ರೀ. 10 ನಂಬರ್ ನೀಡಲ್ನ ತೊಗೊಂಡೀನಿ ರೀ. ನಂತರ ಒಂದು ನಾಟ್ ಹಾಕ್ಕೊಂಡು 2 ಚೈನ್ಸ್ ಹಾಕ್ಕೊಂಡು ಸಿಂಗಲ್ ಕ್ರೋಶ ಹಾಕ್ಕೋಬೇಕು ರೀ. ನಂತರ 4 ಚೈನ್ಸ್ ಹಾಕ್ಕೋಬೇಕು ರೀ. ಎಲ್ಲಿಗೆ ಬರ್ತಲ್ಲ ಅಲ್ಲಿಗೆ ಎಂಡ್ ಮಾಡ್ಕೋಬೇಕು ರೀ. ಮತ್ತೆ ಒಂದು ಚೈನ್ ಹಾಕ್ಕೊಂಡು ರಿಂಗ್ ಬೀಡ್ಸನ್ನು ಹಾಕ್ಬೇಕು ರೀ. ನಾನು ರಿಂಗ್ ಬೀಡ್ಸ್ ಒಳಗಡೆ ಪರ್ಲ್ ಬೀಡ್ಸನ್ನು ಹಾಕ್ಕೊಂಡೀನಿ ರೀ. ನೀವು ಬೇಕಾದ್ರೆ ಗೋಲ್ಡನ್ ಬೀಡ್ಸು ಹಾಕ್ಕೋಬೋದು ರೀ. ಹಾಕ್ಕೊಂಡು ಒಂದು ಲಾಕ್ ಮಾಡ್ಕೋಬೇಕು ರೀ. ಒಂದು ಎಳೆನೂ ಮಿಸ್ ಆಗಬಾರ್ದು, ಆ ತೆರನಾಗಿ ಹಾಕ್ಕೋಬೇಕು ರೀ. ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ಎಂಡ್ ಮಾಡ್ಕೋಬೇಕು ರೀ. ಲಾಕ್ ಹಾಕ್ಕೋಬೇಕು ರೀ. ಲಾಕ್ ಅಂದ್ರೆ ಸಿಂಗಲ್ ಕ್ರೋಶ ಹಾಕ್ಕೋಬೇಕು ರೀ. ನಂತರ 4 ಚೈನ್ಸ್ ಹಾಕ್ಕೋಬೇಕು ರೀ. 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ರೀ. ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ನಂತರ ಒಂದು ಚೈನ್ ಹಾಕ್ಕೊಂಡು ರಿಂಗ್ ಬೀಡ್ಸನ್ನು ಹಾಕ್ಕೋಬೇಕು ರೀ. ರಿಂಗ್ ಬೀಡ್ಸ್ ಹಾಕ್ಕೊಂಡು ಒಂದು ಲಾಕ್ ಮಾಡ್ಕೋಬೇಕು ರೀ. ನಂತರ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ರೀ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಒಂದು ಲೈಕ್ ಕೊಡಿರಿ. ಮತ್ತು 4 ಚೈನ್ಸ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ರೀ. ಒಂದು ಚೈನ್ ಹಾಕ್ಕೊಂಡು ಮತ್ತು ರಿಂಗ್ ಬೀಡ್ಸನ್ನು ಹಾಕ್ಕೋಬೇಕು ರೀ. ಇದೇ ತೆರನಾಗಿ ಫುಲ್ ಸಾರಿ ತುಂಬ ಹಾಕ್ಕೋಬೇಕು ರೀ. ಒಂದು 4 ಚೈನ್ಸ್ ಹಾಕ್ಕೊಂಡು ಸಿಂಗಲ್ ಬೀಡ್ಸ್ ಹಾಕ್ಕೋಬೇಕು ರೀ, ರಿಂಗ್ ಬೀಡ್ಸು. ನಂತರ 4 ಚೈನ್ಸು ಮತ್ತು ರಿಂಗ್ ಬೀಡ್ಸು ಇದೇ ತೆರನಾಗಿ ಎಂಡ್ವರೆಗೂ ಹಾಕೋತಾ ಹೋಗ್ಬೇಕು ರೀ. ಪ್ಲೀಸ್ ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ, ಅಂದರೆ ನಿಮಗೆ ಅರ್ಥ ಆಗುತ್ತೆ ರೀ. ಮತ್ತು 4 ಚೈನ್ಸ್ ಹಾಕ್ಕೋಬೇಕು ರೀ. ಈ ಥರನೇ ಕಾಣುತ್ತೆ. ನಂತರ 4 ಚೈನ್ಸ್ ಮತ್ತು 4 ಚೈನ್ಸ್ ಇರುವಲ್ಲಿ 4 ಚೈನ್ಸನ್ನು ಹಾಕ್ಕೋಬೇಕು ರೀ. ಆಮೇಲೆ ಡಬಲ್ ಕ್ರೋಶ ಹಾಕ್ಕೋಬೇಕು ರೀ. ಡಬಲ್ ಕ್ರೋಶ ಅಂದರೆ ಸೂಜಿ ಮೇಲೆ ಒಂದು ಸಾರಿ ದಾರಾನ ತೊಗೊಂಡು ಹಾಕ್ಕೋಬೇಕು ರೀ. ನಾನಿಲ್ಲಿ 10 ಹಾಕ್ಕೊಳತ್ತೀನಿ ರೀ. ಮಧ್ಯದಲ್ಲಿ ಈಗ 5 ಹಾಕ್ಕೊಂಡೀನಿ ರೀ. 5 ಆದ ತಕ್ಷಣ ಒಂದು ಗೋಲ್ಡ್ ಬೀಡನ್ನು ಅದರೊಳಗೆ ಸೇರಿಸ್ಕೊಳತ್ತೀನಿ ರೀ. ಗೋಲ್ಡ್ ಬೀಡನ್ನು ಹಾಕ್ಕೊಂಡು ಮತ್ತೆ 5 ಡಬಲ್ ಕ್ರೋಶ ಹಾಕ್ಕೊಳತ್ತೀನಿ ರೀ. ಒಂದು ರಿಂಗ್ ಒಳಗೆ 10 ಹಾಕ್ಕೋಬೋದು ರೀ, ಇಲ್ಲ 12 ಹಾಕ್ಕೋಬೋದು ರೀ. ಮಧ್ಯದಲ್ಲಿ ಒಂದು ಅಂದರೆ 5 ಆದ ನಂತರ ಒಂದು ಬೀಡನ್ನು ಹಾಕ್ಕೋಬೇಕು ರೀ. 10 ಬೀಡ್ಸ್ ಆದ ತಕ್ಷಣ ನಾವು ಮೊದಲು ಎಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿ ಸಿಂಗಲ್ ಕ್ರೋಶ ಹಾಕ್ಕೋಬೇಕು ರೀ. ಮತ್ತು 4 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶ ರಿಂಗ್ ಬೀಡ್ಸ್ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಮತ್ತೆ ಡಬಲ್ ಕ್ರೋಶ ಹಾಕ್ಕೋಬೇಕು ರೀ. ಮೂರು ಆಯ್ತು ರೀ. ಈಗ 4 5 ಒಂದು ರಿಂಗ್ ಬೀಡ್ಸನ್ನು ಹಾಕ್ಕೋಬೇಕು ರೀ.
ನೀವು ಮೊದಲನೇ ರಿಂಗ್ ಬೀಡ್ಸಿಗೆ ಎಷ್ಟು ಡಬಲ್ ಕ್ರೋಶ ಹಾಕ್ಕೊಂಡಿರ್ತೀರಲ್ಲ ಪೂರ್ತಿ ಸಾರಿ ಎಂಡ್ವರೆಗೂ ಅದೇ ಥರನಾಗಿ ಹಾಕ್ಕೋಬೇಕ್ರಿ. ಹೆಚ್ಚು ಕಡಿಮೆ ಅಂತ ಹಾಕ್ಕೊಳ್ಳೋ ಆಗಿಲ್ಲರಿ. ಹೆಚ್ಚು ಕಡಿಮೆ ಹಾಕೊಂಡ್ರೆ ಡಿಸೈನ್ ಸರಿಯಾಗಿ ಕಾಣೋದಿಲ್ಲರಿ. ಮತ್ತು ಈಗ ಡಬಲ್ ಕ್ರೋಶನ ಹಾಕ್ಕೋಬೇಕ್ರಿ. ನಿಮಗೆ ಪ್ರತಿಯೊಂದು ಡಬಲ್ ಕ್ರೋಶಕ್ಕೂ ಒಂದೊಂದು ಬೀಡ್ಸ್ ಆ್ಯಡ್ ಮಾಡ್ಕೋತಾ ಹೋಗುತ್ತೆ ಇನ್ನೂ ಸೀರೆ ಲುಕ್ಕು ಗ್ರ್ಯಾಂಡಾಗಿ ಕಾಣುತ್ತೆ ರೀ. ಅದೊಂಥರ ಡಿಸೈನ್ ಬೇರೆ ಆಗುತ್ತೆ ರೀ. ನಾನು ನೆಕ್ಸ್ಟ್ ಮುಂದೊಂದು ದಿವಸ ಆ ಥರನೂ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ರೀ. ಒಂದೇ ಸವಾನೆ ಬರಬೇಕ್ರಿ, ಹೆಚ್ಚು ಕಡಿಮೆ ಬರೋ ಹಾಗಿಲ್ಲ. ಆ ಥರನಾಗಿ ಆದರೆ ಡಿಸೈನ್ ಸರಿಯಾಗಿ ಕಾಣೋದಿಲ್ಲ ರೀ. ಡಬಲ್ ಕ್ರೋಶ ಅಂದ್ರೆ ಸೂಜಿ ಮೇಲೆ ಒಂದು ಸಾರಿ ಮಾತ್ರ ದಾರನ ತೊಗೋಬೇಕ್ರಿ. ಸಿಂಗಲ್ ಕ್ರೋಶ ಅಂದ್ರೆ ಡೈರೆಕ್ಟ್ ಹಾಕಬೇಕ್ರಿ. ತ್ರಿಬಲ್ ಕ್ರೋಶ ಅಂದ್ರೆ ಸೂಜಿ ಮೇಲೆ 2 ಸಾರಿ ದಾರ ಹಾಕ್ಕೊಂಡ್ರೆ ಅದು ತ್ರಿಬಲ್ ಕ್ರೋಶ ಆಗುತ್ತೆ ರೀ. ಈಗ ಮತ್ತೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೋಬೇಕ್ರಿ. ಸೀರೆ ಫುಲ್ಲು ಇದೇ ಥರನಾಗಿ ಹಾಕ್ಕೋಬೇಕ್ರಿ. ಮತ್ತು 4 ಚೈನ್ ಹಾಕ್ಕೋಬೇಕು. 4 ಚೈನ್ ಯಾಕೆ ಹಾಕ್ಕೊಳ್ಳೋದಂದ್ರೆ ಅಲ್ಲಿ ನಾವು ಒಂದು ಕುಚ್ಚನ್ನು ಹಾಕ್ಕೊಳ್ಳೋದಕ್ಕೋಸ್ಕರ 4 ಚೈನ್ಸ್ ಹಾಕ್ಕೋಬೇಕ್ರಿ. ನಂತರ ಮೊದಲು ಎಲ್ಲಿ ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ವಲ್ಲ ಅಲ್ಲಿಯೇ ಮತ್ತೊಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ರಿಂಗ್ ಬೀಡ್ಸೊಳಗೆ ಮತ್ತೆ ಡಬಲ್ ಕ್ರೋಶಗಳನ್ನು ಹಾಕೋತಾ ಹೋಗ್ಬೇಕ್ರಿ. ಇದರ ಮಧ್ಯದಲ್ಲಿ ನಾನು 12 ಹಾಕೇನಿ ರೀ. ಇಲ್ಲಿ 12ರ ಮಧ್ಯದಲ್ಲಿ ಅಂದರೆ 6ರ ಮಧ್ಯದಲ್ಲಿ ಒಂದು ಸ್ಮಾಲ್ ಬೀಡ್ಸನ್ನು ಆ್ಯಡ್ ಮಾಡಬೇಕ್ರಿ. ಈಗ ಪೂರ್ತಿಯಾಗಿ ಹಾಕಿನ್ರಿ. ಮತ್ತು ಸಿಂಗಲ್ ಕ್ರೋಶನ ಹಾಕಬೇಕ್ರಿ. ಮತ್ತು 4 ಚೈನ್ ಈಗ ಎಂಡಿಗೆ ಈ ಥರನಾಗಿ ಬಂತು. ಅಲ್ಲಿ ಎಂಡಿಗೆ 4 ಚೈನ್ ಹಾಕಿ ಸಿಂಗಲ್ ಕ್ರೋಶ ಡಬಲ್ ಸಾರಿ ಹಾಕಿ 2 ಚೈನ್ ಹಾಕ್ಕೊಂಡು ದಾರನ ಕಟ್ ಮಾಡಿ ಹೊರಗೆ ತೆಗೆದ್ರಿ ಬಿಗಿ ಆಗುತ್ತೆ ರೀ. ಆಮೇಲೆ ಗ್ಲೂ ಅಂಟಿಸಿದ್ರೆ ಅದು ಬಿಟ್ಕೊಳ್ಳೋದಿಲ್ಲ. ಈ ಥರನಾಗಿ ಕಾಣಿಸುತ್ತೆ ರೀ. ಈಗ ಕುಚ್ಚಿ ಯಾವ ಥರನಾಗಿ ಹಾಕೋದಂತ ನೋಡೋಣ. ನಾನು ಇಲ್ಲಿ 67 ದಾರನ ತೊಗೊಂಡಿನಿ ರೀ. ಐರನ್ ಮಾಡಿ ಇಟ್ಕೊಂಡೇನು. ಸಣ್ಣ ಸೂಜಿ ಒಳಗೆ ಗೋಲ್ಡನ್ ಜರಿ ಥ್ರೆಡನ್ನು ಹಾಕ್ಕೊಂಡು ನಾಟ್ ಹಾಕ್ಕೊಳತ್ತೀನಿ ರೀ. ನಾನು ಈ ಪ್ರತಿ ವಿಡಿಯೋದಲ್ಲೂ ಯಾವ ಥರನಾಗಿ ಕುಚ್ಚು ಹಾಕ್ಕೊಳ್ಳೋದಂತ ತೋರಿಸೀನಿ ರೀ. ಅದೇ ಥರನಾಗಿ ಇಲ್ಲಿಯೂ 67 ದಾರನ ಐರನ್ ಮಾಡಿ ಇಟ್ಕೊಂಡು ಕುಚ್ಚು ಹಾಕ್ಕೋಬೇಕ್ರಿ. ಐರನ್ ಮಾಡಿ ಇಟ್ಕೊಳ್ಳೋದ್ರಿಂದ ಕುಚ್ಚು ನೀಟಾಗಿ ಬರುತ್ತೆ ರೀ. ನಿಮಗೆ ಯಾವ ಸೈಜಿಗೆ ಬೇಕಲ್ಲ ಆ ಸೈಜಿಗೆ ಉದ್ದ ಬೇಕಾದರೆ ಉದ್ದಕ್ಕೆ ಕಟ್ ಮಾಡ್ಕೊಳ್ಳೋದು, ಚಿಕ್ಕದು ಬೇಕಾದರೆ ಚಿಕ್ಕದಕ್ಕೆ ಕಟ್ ಮಾಡ್ಕೊಂಡು ನಿಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ಗೆ ನೀವು ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಸಿಂಗಲ್ ಕಲರ್ನ ಯೂಸ್ ಮಾಡತ್ತೀನಿ. ನೀವು ಬೇಕಾದರೆ ಡಬಲ್ ಕಲರ್ನು ಯೂಸ್ ಮಾಡ್ಬೋದು. ತುಂಬ ಸಿಂಪಲ್ ಇದೆ ರೀ, ಗ್ರ್ಯಾಂಡಾಗಿ ಕಾಣುತ್ತೆ ರೀ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಫುಲ್ ಸಾರಿಗೆ ಕುಚ್ಚು ಹಾಕಿದ ನಂತರ ಬಹಳ ಗ್ರ್ಯಾಂಡಾಗಿ ಸೀರೆ ಕಾಣುತ್ತೆ. 1 ಗಂಟೆಯಲ್ಲಿ ಮುಗಿಯುತ್ತೆ. ಪೂರ್ತಿ ಹಾಕಿದ ನಂತರ ಈ ಥರನಾಗಿ ಕಾಣುತ್ತೆ ನೋಡಿರಿ. ಥ್ಯಾಂಕ್ ಯು.